ಬಿಕೆ ಹರಿಪ್ರಸಾದ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಪಿಸಿಸಿ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ಪಟ್ಟಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೀತಾ ಇರುವಂತದ್ದು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಧಿಕಾರ ಹಸ್ತಾಂತರಿಸಲಿದ್ದಾರೆ ಡಿಕೆ ಶಿವಕುಮಾರ್. ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೂ ಸಿದ್ದು ಸೇರಿ ಹಲವರು ಭಾಗಿಯಾಗಲಿದ್ದಾರೆ. ಈಗ ಸಂಕ್ಷಿಪ್ತವಾಗಿ ಯಾರು ಹೆಸರುಗಳು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಹಿರಿಯ ಮುಖಂಡರು ಈ 3 ವರ್ಷದಲ್ಲಿ ಸಮಾಜದ ಕೆಲಸ ನೀವು ಮಾಡಬೇಕಾಗಿದೆ. ದಯವಿಟ್ಟು 2ನೇ ಸ್ಟೇಜ್ ಮುಂಭಾಗ ಇರುವಂತ ಜನ ಎಲ್ಲರೂ ಜಾಗ ಮಾಡಿಕೊಡಿ. ದಯವಿಟ್ಟು ನೀವು ಅಲ್ಲಿಂದ ಹೋಗಿ ಅಲ್ಲಿಂದ, ಯಾಕೆಂದ್ರೆ ನಾವು ಅಲ್ಲೊಂದು ರಿಹರ್ಸಲ್ ಮಾಡ್ಬೇಕಲ್ಲಿ. ನಿಂತಿರೋರು ದಯವಿಟ್ಟು ಖಾಲಿ ಮಾಡಿ ಅಲ್ಲಿಂದ ಹೋಗಿ. ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಪೊಲೀಸ್ನವ್ರಿಗೂ ಕೂಡ ನೀವು ಸಹಕರಿಸ್ತಾ ಇಲ್ಲ. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಈ ಕಡೆ ಬನ್ನಿ. ನೋಡಿ ಇಲ್ಲಿ ಮುಂದೆ ನಿಂತಿರೋರು ಕೂಡ ಹಿಂದೆ ಹೋಗಿ, ಸ್ವಲ್ಪ ಹೋಗಿ ಹಿಂದೆ. ಅಲ್ಲಿ ನಿಂತಿರೋರೆಲ್ಲ ಕಳಿಸಿ, ಆಂಜನೇಯಲು ಕಳಿಸಿ, ಎಲ್ಲರನ್ನು ಅಲ್ಲಿಗೆ ಹಿಂದೆ ಕಳಿಸಿ. ಅಲ್ಲಿ ನೋಡಿ ಅಲ್ಲಿ ಹಿಂದೆ ಇದಾರಲ್ಲ ಅವ್ರನ್ನ ಹಿಂದೆ ಕಳಿಸಿ. ಈಗ ಎಲ್ಲೇ ಅಲ್ಲಿ ಟ್ರೈಬಲ್ಸ್ ಇವ್ರು ಕೂತಿದ್ದಾರೆ ಸಮುದಾಯ, ಅಲ್ಲಿಂದ ಹಿಂದಕ್ಕೆ ಹೋಗ್ಬೇಕು ಎಲ್ಲಾರು. ನೋಡಿ ಅಲ್ಲಿ ನಿಂತಿದ್ದಾರೆ, ಅವರು ಕಳಿಸಿ, ಅಲ್ಲಿ ಕಳಿಸಿ, ಎಲ್ಲರನ್ನು ಕಳಿಸಿ. ದಯವಿಟ್ಟು ಸಹಕರಿಸ್ಬೇಕು ನೀವು. ಈಗ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನೀವೆಲ್ಲರೂ ಆ ಝೋನ್ನ ಖಾಲಿ ಬಿಡಬೇಕು. ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯೋ ರೀತಿಯಲ್ಲಿ ದಯವಿಟ್ಟು ತಾವೆಲ್ಲ ಅಲ್ಲಿಂದ ಮಾಡಿ. ನೋಡಿ ಮತ್ತೆ ಈ ಕಡೆ ಬರ್ತಾ ಇದ್ದಾರೆ. ಅಲ್ಲಿ ಯಾರಾದರೂ ನಿಂತ್ಕೊಳ್ಳಿ ದಯವಿಟ್ಟು. ಇವರು ನಮ್ಮ ಇದು ಆಫೀಸ್ ಬೇರರ್ಸ್ ಯಾರು ನಿಂತ್ಕೊಳ್ಳಿ. ಸ್ಟೇಜ್ ಮೇಲಿರೋ ಆಫೀಸ್ ಬೇರರ್ಸು ಒಂದು 4-5 ಜನ ದಯವಿಟ್ಟು ಅಲ್ಲಿ ಬನ್ನಿ. ಸ್ಟೇಜ್ ಮೇಲಿರೋ ಆಫೀಸ್ ಬೇರರ್ಸ್ ಒಂದು 3 ಜನ ಅಲ್ಲಿ ಬಂದು ನಿಂತ್ಕೊಂಡು ಅವ್ರನ್ನ ಇದು ಮಾಡಿ. ಅದನ್ನ ಜೋನ ಖಾಲಿ ಡಿಸಿಪ್ಲಿನ್ ಆಗಿ ಇಟ್ಕೊಳ್ಳಿ ದಯವಿಟ್ಟು. ಬನ್ನಿ ಆಫೀಸ್ ಬೇರರ್ಸ್ ಒಂದು 4-5 ಜನ. ಅಂತೂ ತುಂಬಾ ಸಂತಸ ಆಗಿದೆ. ಯಾವ ರೀತಿಯಲ್ಲಿ ಇವತ್ತು ತಾವು ಎಷ್ಟು ಸ್ಫೂರ್ತಿಯಲ್ಲಿದ್ದೀರಾ, ಎಷ್ಟು ಉತ್ಸಾಹದಿಂದ ಇದ್ದೀರಾ. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ತಾವೆಲ್ಲರೂ ಎಷ್ಟು ಕೆಲಸ ಮಾಡ್ತೀರಾ ಎಂಬುದನ್ನು ಈಗಾಗಲೇ ತಾವು ಕೆಲಸ ಮಾಡಿ ತೋರಿಸಿದಾರ. ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರು ಬಹುಶಃ ಅವರು ಮುಖ್ಯಮಂತ್ರಿಯಾಗಿ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಆರ್ಥಿಕವಾಗಿ ಹಿಂದುಳಿದವರಿಗೆ, ಇವತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಇವತ್ತು ಸಮಪಾಲು ಎಲ್ಲರಿಗೂ ಕೊಡಬೇಕು ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಂಥ ಸಿದ್ದರಾಮಯ್ಯಜಿಯವರೇ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಯುವ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥ ಯುವ ನಾಯಕರಾಗಿದ್ದ ಶ್ರೀಮಾನ್ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿಯಲ್ಲಿ ಸಾಕಷ್ಟು ಜನ, ದಯವಿಟ್ಟು ಕ್ಷಮಿಸಬೇಕು, ಇನ್ನೂ ಸಾಕಷ್ಟು ಜನ ಹಿರಿಯ ನಾಯಕರುಗಳು ಈ ವೇದಿಕೆ ಮೇಲೆ ಇದ್ದಾರೆ. ಅವರಿಗೆಲ್ಲ ನಮಸ್ಕಾರ ಹೇಳ್ತಾ, ಬಹುಶಃ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಬರಲಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದಲ್ಲಿ ಇಲ್ಲಿದ್ದಾಗ ಕೆಳ ಹಂತದಿಂದ ಪಕ್ಷಕ್ಕೆ ಬಂದವರು ನಾವು. ಬಹುಶಃ ಪ್ರತಿ ಸಂದರ್ಭದಲ್ಲಿ ಸಮೇತ ನಾವು ಹೋರಾಟ ಮಾಡಿಯೇ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಹಲವಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ನಮ್ಮಂಥ ಕೆಲವರು ಮಾತ್ರ ಅದೃಷ್ಟವಂತರು. ನಮಗೆ ಒಂದು ಅಧಿಕಾರ ಸಿಕ್ಕುವಂತಾಗಿದೆ. ಲಕ್ಷಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇನ್ನೂ ಅಧಿಕಾರ ಸಿಕ್ಕಲಿಲ್ಲ. ಆದರೆ ಒಂದು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬೇಕಾಗಿದ್ದು ನಮ್ಮನ್ನೇ ನಂಬಿರ್ತಕ್ಕಂಥ ಯಾರು ಹಿಂದುಳಿದವರಿದ್ದಾರೆ, ಪರಿಶಿಷ್ಟ ಜಾತಿ ವರ್ಗದವರಿದ್ದಾರೆ, ಕಾರ್ಮಿಕರಿದ್ದಾರೆ, ಇವತ್ತು ಅವರಿಗೆಲ್ಲ ರಕ್ಷಣೆ ಕೊಡುವಂಥ ಕೆಲಸಕ್ಕೆ ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ವಿ. ಇವತ್ತು ನಮ್ಗೆ ಗೊತ್ತಿದೆ, ಪಂಡಿತ್ ಜವಾಹರ್ಲಾಲ್ ನೆಹರೂರಾಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿಯವರಾಗಿರ್ಬೋದು, ಸೋನಿಯಾ ಗಾಂಧಿಯವರಾಗಿರ್ಬೋದು, ಇವತ್ತು ರಾಹುಲ್ ಗಾಂಧಿಯವರಾಗಿರ್ಬೋದು, ನಮ್ಮ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಯಾವುದೇ ಆಸೆ ಅಧಿಕಾರಕ್ಕೆ ಇವತ್ತು ಅದು ಹಿಂದೆ ಹೋಗಿದೆ. ಪಕ್ಷ ಕಟ್ಟಲಿಕ್ಕೆ ಪಕ್ಷದ ಯಾರು ಬೆಂಬಲಿಗರಾಗಿದ್ದಾರೆ, ಇವತ್ತು ಬೆನ್ನೆಲುಬಾಗಿದ್ದಾರೆ, ಅಂಥವರ ರಕ್ಷಣೆ ಮಾಡಲಿಕ್ಕೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ನಮ್ಮ ರಾಷ್ಟ್ರದಲ್ಲಿ ತಾವು ಪ್ರಧಾನಿ ಆಗಿದ್ದಾಗ ಏನು ಕಾರ್ಯಕ್ರಮ ಕೊಟ್ಟಿದ್ದರು, ಬಹುಶಃ ನಾನಾದರೂ ಒಂದನ್ನು ನಂಬಿದ್ದೀನಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ಉಳಿಬೇಕಾದ್ರೆ